ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಎಸ್, ನೀವೇನಾದರೂ ಅಗ್ನಿವೀರ್ ವಾಯುಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದು ಒಂದು ವೇಳೆ ನಿಮಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದರೆ ನಿಮ್ಗೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಯಾಕೆಂದರೆ ಲಾಸ್ಟ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ನ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಎಸ್, ನೀವಿಲ್ಲಿ ನೋಡ್ಬೋದು ಇಂಡಿಯನ್ ಏರ್ಫೋರ್ಸ್, ಭಾರತೀಯ ವಾಯುಸೇನೆ. ಭಾರತೀಯ ವಾಯುಸೇನೆ ಅಗ್ನಿಪಥ್ ಯೋಜನೆ ಏನಿದೆ ಇದರಡಿಯಲ್ಲಿ ಬರುವಂತಹ ಅಗ್ನಿವೀರ್ ವಾಯು ಇಂಟೇಕ್ ಅಂದರೆ 2027ಗಾಗಿ ಆಯ್ಕೆ ಪರೀಕ್ಷೆಗಾಗಿ ಅಂದರೆ ಅನ್ಮ್ಯಾರಿಡ್ ಭಾರತೀಯ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಯನ್ನು ಕರೆದಿರುವಂಥದ್ದು. ಇದು ಈಗಾಗಲೇ ಅರ್ಜಿ ಕರೆದು ನೋಟಿಫಿಕೇಷನನ್ನು ಹೊರಡಿಸಿ ಈಗಾಗಲೇ ಲಾಸ್ಟ್ ಡೇಟ್ ಕೂಡ ಆಗಿತ್ತು. ಆದರೆ ಈಗ ಮತ್ತೊಮ್ಮೆ ಏನು ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಏಜ್ ಕೂಡ ಅಷ್ಟೇ ಅವರು 22 ಇಯರ್ಸ್ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ 22 ಇಯರ್ಸ್ ತನಕ ಯಾರು ಮೇಲ್ ಕ್ಯಾಂಡಿಡೇಟ್ ಇದ್ದೀರಾ, ಫೀಮೇಲ್ ಇದ್ದರೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅಗ್ನಿವೀರ್ ವಾಯುಗೆ ಹೋಗಬೇಕು ಅಂತ ಏನಾದರೂ ಇದ್ದರೆ ನಿಮಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಅಂದರೆ ನೀವು 1 ಜನವರಿ 2005ಇಂದ ಜುಲೈ 2009 ಇದರೊಳಗಡೆ ಜನಿಸಿರಬೇಕು. ಇನ್ನು ಗರಿಷ್ಠ ಅಂದರೆ 22 ಇಯರ್ಸ್ ಇದರೊಳಗಡೆ ಇರುವಂತಹ ಅವಿವಾಹಿತ ಅಭ್ಯರ್ಥಿಗಳೇನಿದ್ದೀರಾ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ರಿಜಿಸ್ಟರ್ ಮಾಡ್ಕೊಳ್ಬೋದು. ಇದು ಲಾಸ್ಟ್ ಡೇಟು ಮಾರ್ಚ್ 3ಇಂದ ಸ್ಟಾರ್ಟ್ ಆಗಿ ಮಾರ್ಚ್ 10 ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರೊಳಗಡೆ ನೀವು ಈ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಬೇರೆ ಮೇಲ್ಕಂಡ ಇದರ ಬಗ್ಗೆ ಡೀಟೇಲ್ ಏನಿದೆ ಇದೆಲ್ಲ ಆಲ್ರೆಡಿ ಏನು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಅದರ ಥರನೇ ಇರುತ್ತೆ. ಇದರ ವಿಡಿಯೋ ಏನಿದೆ ಇದನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ, ಎಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಡೇಟ್ ಎಕ್ಸ್ಟೆಂಡ್ ಆಗಿರೋದು ಮತ್ತು ಏಜ್ ಎಕ್ಸ್ಟೆಂಡ್ ಆಗಿರೋದ್ರ ಬಗ್ಗೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದು ಎಲಿಜಿಬಲ್ ಇದ್ದರೆ ಈ ಪೋಸ್ಟಿಗೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರಿಗೆ ಇದರ ಅಗತ್ಯ ಇದೆಯೋ ಅವರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.